ಇನ್ನು ಮಂಗಳೂರಿನಲ್ಲಿ ನಡೆದಂತಹ ಸಿಎಂ ಮತ್ತು ಕೆಸಿ ವೇಣುಗೋಪಾಲ್ ನಡುವಿನ ಲಂಚ್ ಮೀಟಿಂಗ್. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿರುವಂತಹ ಮೀಟಿಂಗ್ ಇದು. ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಜಮೀರ್, ಗೃಹ ಸಚಿವ ಪರಮೇಶ್ವರ್, ಯುಟಿ ಖಾದರ್ ಭಾಗಿಯಾದಂತಹ ಸಭೆ. ಸಿಎಂ ಆಪ್ತ ಸಚಿವರುಗಳು, ಸಿಎಂ ಜೊತೆಗೆ ಕೆಸಿ ವೇಣುಗೋಪಾಲ್ ಲಂಚ್ ಮೀಟಿಂಗ್ ನಡೆಸಿದ್ರು. ನಿನ್ನೆವರೆಗೂ ಕೂಡ ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದದ್ದನ್ನು ನೋಡಿದ್ವಿ. ಎಲ್ಲ ಗೊಂದಲಗಳನ್ನ ಪರಿಹರಿಸುವ ಭಾಗವಾಗಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು. ಸಿಎಂ ಮನೆಯಲ್ಲೂ ಈ ಶನಿವಾರ, ಡಿಸಿಎಂ ಮನೆಯಲ್ಲಿ ನಿನ್ನೆ. ಈಗ ಮಂಗಳೂರು ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇರುವಂತಹ ಈ ಲಂಚ್ ಮೀಟಿಂಗ್ ಏನಿದೆ ಅದು ಅಂತ್ಯ ಆಗಿದೆ. ಇತ್ತ ಕೆಂಪೇಗೌಡ ಏರ್ಪೋರ್ಟ್ನಿಂದ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ದೌಡಾಯಿಸಿದ್ದಾರೆ. ಡಿಸಿಎಂ ಅಲ್ಲಿ ದೆಹಲಿಗೆ ತೆರಳಿದ್ರೆ, ಇತ್ತ ಸಿಎಂ ಮತ್ತು ವೇಣುಗೋಪಾಲ್ ಲಂಚ್ ಮೀಟಿಂಗ್ ಏನಿದೆ ಅದು ಅಂತ್ಯ ಆಗಿದೆ. ಆ ಮೀಟಿಂಗ್ ಅನ್ನ ಮುಗಿಸಿ ವೇಣುಗೋಪಾಲ್ ತೆರಳಿದ್ದಾರೆ. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ ನಲ್ಲಿ ನಡೆದಂತಹ ಈ ಮೀಟಿಂಗ್ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಗೆಸ್ಟ್ ಹೌಸ್ ಅಲ್ಲಿ ನಡೆದಂತಹ ಮೀಟಿಂಗ್ ಮುಕ್ತಾಯ ಆಗಿದೆ. ನಿನ್ನೆವರೆಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಾವು ನೋಡಿದ್ವಿ, ಅದರ ಒಂದು ಇದೇ ಬೇರೆ. ಈಗ ಈ ಒಂದು ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ನಡೆದಂತಹ ಈ ಲಂಚ್ ಮೀಟಿಂಗ್ ಇದೆಯಲ್ಲ, ಇದರಲ್ಲಿ ಏನು ಪ್ರಮುಖವಾಗಿ ಚರ್ಚೆಗಳಾಗಿರೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಖಂಡಿತ ಇವಾಗ ಲಂಚ್ ಮೀಟಿಂಗ್ ಮುಗಿದಿರುವಂಥದ್ದು. ಲಂಚ್ ಮೀಟಿಂಗನ್ನು ಮುಗಿಸಿ ಎಲ್ಲರೂ ಕೂಡ, ಅಂದರೆ ಸಿದ್ದರಾಮಯ್ಯ ಸೇರಿದಂತೆ ಕೆಸಿ ವೇಣುಗೋಪಾಲ್ ಎಲ್ಲರೂ ಕೂಡ ಇಲ್ಲಿಂದ ತೆರಳಿದ್ದಾರೆ. ಇನ್ನು ಕೆಲವೊಂದು ಸಚಿವರು, ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕೆಲವೊಂದು ಸಚಿವರುಗಳು ಕೂಡ ಇನ್ನೂ ಒಳಗಡೆ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮೀಟಿಂಗ್ ಆರಂಭದಲ್ಲಿ, ಅಂದರೆ ಕೆಸಿ ವೇಣುಗೋಪಾಲ್ ಲಂಚ್ ಮೀಟಿಂಗ್ ಏನಿದೆ ಆ ಲಂಚ್ ಮೀಟಿಂಗ್ನಲ್ಲಿ ಬೇಗ ಮುಗಿಸಿ, ಅಂದರೆ ಬೇಗ ಊಟ ಮಾಡಿ ಲಂಚ್ ಮೀಟಿಂಗನ್ನು ಬೇಗ ಮುಗಿಸಿ ಅವರು ತೆರಳಿದರು. ಅದಾದ ನಂತರ ಸಿಎಂ ಮತ್ತು ಸಚಿವರುಗಳು ಎಲ್ಲರೂ ಕೂಡ ಮೀಟಿಂಗನ್ನು ಮಾಡಿರುವಂಥದ್ದು. ಅಂದರೆ ಹೊರಗಡೆ ಬಂದಂತಹ BK ಹರಿಪ್ರಸಾದ್ ಆಗಿರ್ಬೋದು ಮತ್ತು ಕೆಲವೊಂದು ಸಚಿವರುಗಳು ಯಾವುದೇ ರೀತಿ ರಾಜಕೀಯ ಚರ್ಚೆಯನ್ನು ಒಳಗಡೆ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ, ಅಲ್ಲಿ ಒಳಗಡೆ ಲಂಚ್ ಮೀಟಿಂಗ್ನಲ್ಲಿ ಸಾಕಷ್ಟು ಬಿಸಿ ಬಿಸಿ ವಿಚಾರಗಳು ಚರ್ಚೆ ಆಯಿತು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಯಾಕೆಂತ ಹೇಳಿದರೆ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ ಇಲ್ಲಿಂದ, ಅಂದರೆ ಕೆಸಿ ವೇಣುಗೋಪಾಲ್ ಅವರು ಇಲ್ಲಿಂದ ಹೈಕಮಾಂಡ್ಗೆ ಕೆಲವೊಂದು ಸಂದೇಶವನ್ನು ಹೊತ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರನೇ ಬೆಳಗ್ಗೆಯಿಂದ ಒಂದು ಒಪಿನಿಯನ್ ಸೆಟ್ ಮಾಡಬೇಕು ಅಂತ ಹೇಳಿ ಅವರು ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಬಣ ಡಿಕೆ ಅಂತ ಹೇಳಿ ಕೂಗಿದ್ದಂಥದ್ದು. ಅದಾದ ನಂತರ ಸಿದ್ದರಾಮಯ್ಯ ಅವರೇ 5 ವರ್ಷ CM ಆಗಿರಬೇಕು ಅಂತ ಹೇಳಿ ಘೋಷಣೆಗಳನ್ನು ಕೂಗಿದ್ದಂಥದ್ದು ಇರ್ಬೋದು. ಇವೆಲ್ಲ ಬೆಳವಣಿಗೆಗಳಾಯಿತು. ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಎಲ್ಲ ಬೆಳವಣಿಗೆಗಳನ್ನು ಕೆಸಿ ವೇಣುಗೋಪಾಲ್ ಅವರು ಗಮನಿಸಿದ್ರು. ಇಲ್ಲಿಂದ ಕೆಲವೊಂದು ಸಂದೇಶವನ್ನು ಹೊತ್ತು ಹೈಕಮಾಂಡ್ಗೆ ತಿಳಿಸಲಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸಾಕಷ್ಟು ಅಂದರೆ ವಿಶೇಷವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿರುವಂಥದ್ದು. ಪ್ರಮುಖವಾಗಿ ಇವತ್ತು ನಡೆದಂತಹ ಬೆಳವಣಿಗೆಗಳಿರ್ಬೋದು, ಮತ್ತು ಏನು ಈಗ DK ಶಿವಕುಮಾರ್ ಡೆಲ್ಲಿಗೆ ಹೋಗ್ತಿದ್ದಾರೆ, ಕೆಲವೊಂದು ಬೆಳವಣಿಗೆಗಳ ವಿಚಾರವಾಗಿ ಮೀಟಿಂಗ್ ನಡೆದಿದ್ದಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಪೃಥ್ವಿ ತಮ್ಮ ಮಾಹಿತಿಗೆ.